ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ನಿತ್ಯ ಮತ್ತೆ ನಾನು ಮದುವೆ ಆಗಿಲ್ಲ. ಅವತ್ತು ಮಂಟಪದಲ್ಲಿ ಆಗಿದ್ದ ಶಾಸ್ತ್ರ ಎಲ್ಲರೂ ನಂಬಿಸೋದಕ್ಕೆ ಸುಮ್ಮನಿರ್ಸೋದಕ್ಕಾಗಿತ್ತು. ಆ ಮಗು ಬರೀ ಉಸಿರಲ್ಲ, ಒಂದ್ ಹೆಸರು ಕೊಟ್ಟು ತನ್ನ ಮಗು ತರನೇ ನೋಡ್ಕೋತೀನಿ ಅಂತ ಮಾತು ಕೊಟ್ಟಿದ್ದಾರೆ ಕರ್ಣ. ಭಗವಂತ, ಕಷ್ಟಪಟ್ಟು ಲಚ್ಚಿನ ಒಪ್ಸಿದ್ದಾಯ್ತು, ಮನೇಲಿರೋರ್ಗೆಲ್ಲ ಹೇಳಿದ್ದಾಯ್ತು. ಇನ್ ಮುಂದೆ ನಾವಿಡೋ ಪ್ರತಿಯೊಂದು ಹೆಜ್ಜೆನೂ ಸಲೀಸಾಗಿಡೋ ಹಾಗೆ ಮಾಡೋ ತಂದೆ. ನಾನು ಸತ್ಯ ಅನ್ಕೊಂಡಿದ್ದನ್ನೆಲ್ಲ ಸುಳ್ಳು ಮಾಡಿಸ್ದೆ, ತಗೊಂಡಿದ್ದ ನಿರ್ಧಾರನ ಬದಲಾಯಿಸ್ದೆ. ಕೃಷ್ಣ, ಮುಂದೇನ್ ಮಾಡ್ಬೇಕು ಅಂತ ನೀನೇನ್ ಅನ್ಕೊಂಡಿದ್ಯೋ ನನಗೆ ಗೊತ್ತಿಲ್ಲ, ಆದ್ರೆ ಆಗೋದೆಲ್ಲ ಒಳ್ಳೇದಕ್ಕೆ ಅಂತ ನೀನ್ ಹೇಳಿದನ್ನ ನಂಬ್ಕೊಂಡು ಕೂತಿರೋಳು ನಾನು. ಕೃಷ್ಣ, ಮುಂದೆ ಯಾವ ಅಡೆತಡೆನೂ ಬರಬಾರ್ದು, ಹಾಗೆ ನೋಡ್ಕೋ ಪ್ಲೀಸ್. ನಿಧಿ, ಆಯ್ತಾ ಪುಟ್ಟ ಎಲ್ಲ? ನಾನಂತೂ ಅಲ್ಲಿ ಹೋಗಿ ಎಲ್ರಿಗೂ ಹೇಳ್ಬಿಟ್ಟು ಬಂದ್ಬಿಟ್ಟೆ. ಕಷ್ಟಪಟ್ಟು ಲಚ್ಚಿನೂ ಒಪ್ಸಿದ್ದಾಯ್ತು. ಈಗ ನೀನು ಹೋಗಿ ಲಚ್ಚಿ ಕಾಲಿಗೆ ನಮಸ್ಕಾರ ಮಾಡಿ ಆಶೀರ್ವಾದ ತಗೊಂಡ್ ಬಂದ್ಬಿಡು. ಆಮೇಲೆ ಆದಷ್ಟು ಬೇಗ ನಾವಿಲ್ಲಿಂದ ಹೊರಟೋಗೋಣ. ರೆಡಿನಾ ಎಲ್ಲ? ಏನೇ ಇದು? ಬ್ಯಾಗಲ್ಲಿ ಬಟ್ಟೆನೆಲ್ಲ ತೆಗೆದು ಆಚೆ ಇಡ್ತಾ ಇದೀಯಾ? ಏನಾಗಿದೆ ನಿಂಗೆ? ಅಜ್ಜಿ, ಅದು ನಾವೆಲ್ಗೂ ಹೋಗೋದು ಬೇಡ. ಏನೇ ಇದು? ಏನ್ ಮಾತಾಡ್ತಿದ್ಯಾ ನೀನು? ಪ್ರಜ್ಞೆ ಇದೆಯಾ ನಿಂಗೆ? ಅಜ್ಜಿ, ನನ್ಗೊಂದು ಒಳ್ಳೆ ಕೆಲಸ ಸಿಕ್ಕಿದೆ. ನಾವೇನಾದ್ರೂ ಮಾರಿಗುಡಿಗೆ ಹೋದ್ರೆ ದಿನ ಅಲ್ಲಿಂದ ಓಡಾಡಕ್ ಆಗಲ್ಲ. ಪ್ಲೀಸ್ ಅರ್ಥ ಮಾಡ್ಕೋ ಅಜ್ಜಿ. ಅರ್ಥ ಮಾಡ್ಕೋಬೇಕಾ? ಹುಚ್ಚಿಗಿಚ್ ಹಿಡ್ದಿದ್ಯಾನೆ ನಿನ್ಗೆ? ನೀ ಹಾಕಿದ ತಾಳಕ್ಕೆಲ್ಲ ಕುಣಿತಾ ಇದ್ದೇನಲ್ಲ, ಅದಕ್ಕೆ ನೀನು ಬಾಯಿಗೆ ಬಂದಂಗೆಲ್ಲ ಮಾತಾಡ್ತೀಯಲ್ವಾ? ಅಜ್ಜಿ ಪ್ಲೀಸ್, ನಾನು ಹೇಳೋದನ್ ಕೇಳು. ನಿನ್ ಮಾತ್ ಕೇಳಿ ಕೇಳಿನೇ ಇವತ್ ನಮ್ ಪರಿಸ್ಥಿತಿ ಹೀಗಾಗಿರೋದು. ನಾನ್ ಬೇಡ ಬೇಡ ಅಂತ ಎಷ್ಟ್ ಹೇಳಿದ್ರು ಒತ್ತಾಯ ಮಾಡಿ ಇಲ್ಲಿಂದ ಹೋಗೋಣ ಅಂದೆ. ನಾನ್ ಹೋಗಿ ಮನೆಯವ್ರಿಗೆಲ್ಲ ಹೇಳ್ಬಿಟ್ ಬಂದೆ, ಕಷ್ಟಪಟ್ಟು ಲಚ್ಚಿನ ಒಪ್ಪಿಸ್ಬಿಟ್ ಬಂದೆ. ಈಗ ನೋಡಿದ್ರೆ ಹೋಗೋದ್ ಬೇಡ, ಇಲ್ಲೇ ಇರೋಣ ಅಂತಿದ್ಯಲ್ಲ, ಬುದ್ಧಿ ಇದೆಯೇನೆ ನಿನ್ಗೆ? ಅಜ್ಜಿ, ನೀನ್ ಹೇಳ್ಕೊಟ್ಟಿದ್ ಸ್ವಾಭಿಮಾನದ ಪಾಠನ ಮರ್ತು ಬದುಕ್ತಾ ಇದೀನಿ ಅನ್ಕೊಂಡಿದ್ಯಾ? ಈಗಿರೋ ಅನಿವಾರ್ಯತೆ ಮುಂದೆ ನಾವು ತಲೆ ಬಾಗ್ಲೇಬೇಕು ಅಷ್ಟೇ. ಪ್ಲೀಸ್ ಅಜ್ಜಿ, ಇದು ನನ್ ಜೀವನದ ಪ್ರಶ್ನೆ. ಹಾಗಾದ್ರೆ ಈಗ ನಾನು ಎಲ್ಲರ ಹತ್ರ ಹೋಗಿ ಮರ್ಯಾದೆ ಬಿಟ್ಟು ನಾವೆಲ್ಲೂ ಹೋಗ್ತಾ ಇಲ್ಲ, ಇಲ್ಲೇ ಇರ್ತೀವಿ ಅಂತ ಹೇಳಕ್ಕಾಗತ್ತಾ? ಅದೇನೇ ಆಗ್ಲಿ, ನಾವು ಇಟ್ಟು ಹೆಜ್ಜೆನ ಹಿಂದಕ್ಕಿಡಬಾರ್ದು. ನಾವು ಹೋಗ್ಬೇಕು ಅನ್ಕೊಂಡಿದೀವಿ, ಹೋಗ್ತಾ ಇದೀವಿ ಅಷ್ಟೇ. ಅಜ್ಜಿ ಅಜ್ಜಿ, ಒಂದ್ ನಿಮಿಷ ನಿಂತ್ಕೋ. ಅಮ್ಮ, ನಿಧಿ, ಎಲ್ಲ ಹೋಗಿದ್ರಿ? ನಿತ್ಯಕರ್ಣ ಬಂದ್ರಾ? ಏನಾಯ್ತು ಪುಟ್ಟ? ಅಮ್ಮ, ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು ಸೋ ಮಚ್. ನಿಮ್ ಉಪಕಾರನ ನಾನು ಯಾವತ್ತೂ ಮರೆಯಲ್ಲ. ನಾನೇನು ಉಪಕಾರ ಮಾಡ್ದೆ? ಕಳ್ಕೋತೀನಿ ಅನ್ಕೊಂಡಿದ್ದನ್ನೆಲ್ಲ ಹೊಳ್ಸ್ಕೊಟ್ಟಿದ್ದಕ್ಕೆ. ಅಕ್ಕ ಮತ್ತೆ ಕರ್ಣ ಸರು ನನಗೆಲ್ಲಾ ಸತ್ಯನೂ ಹೇಳಿದ್ರು ಅಮ್ಮ. ಮದ್ವೆ ದಿನ ಕೈ ಜೋರ್ ಹೋಗಿದೆ ಅನ್ಕೊಂಡಿದ್ದನ್ನೆಲ್ಲ ನೀವೇ ಅಲ್ವಾ ಉಳಿಸ್ಕೊಟ್ಟಿರೋರು. ಏನ್ ಮಾತಾಡ್ತಿದ್ಯಾ ಪುಟ್ಟ? ಎಲ್ಲ ಸತ್ಯನು ಹೇಳಿದ್ರು ಅಂದ್ರೆ ಏನೇನ್ ಹೇಳಿದ್ರು? ಅಮ್ಮ, ನೀವ್ ಗಾಬರಿ ಆಗ್ಬೇಡಿ. ಅವ್ರು ಬೇರೆ ಯಾರ ಹತ್ರನೂ ಹೇಳಿಲ್ಲ. ನಾನ್ ಹಠ ಮಾಡಿ ಒತ್ತಾಯ ಮಾಡಿದಕ್ಕೆ ನನ್ಗೂ ಗೊತ್ತಾಗಿತ್ತು
ಅಮ್ಮ, ಅವತ್ ನೀವಿರ್ಲಿಲ್ಲ ಅಂದಿದ್ರೆ ಪರಿಸ್ಥಿತಿ ಏನಾಗ್ತಿತ್ತು ಅಂತ ನನಗ್ ನೆನ್ಸ್ಕೊಳೋದಕ್ಕೂ ಆಗ್ತಿಲ್ಲ. ಎಲ್ಲ ಮುಗ್ದೋಯ್ತು ಅಂತ ನಂಬಿಕೆ ಕಳ್ಕೊಂಡ್ ನಿಂತಿರೋ ನಮ್ಗಳ ಮಧ್ಯೆ ಆ ದೇವ್ರೆ ನಿಮ್ ರೂಪದಲ್ಲಿ ಬಂದ ಅನ್ಸುತ್ತೆ. ಅಷ್ಟು ದೊಡ್ಡ ಮಾತಾಡ್ಬೇಡ ನಿಧಿ. ನಾನ್ ನನ್ನ ಕೈಲಾಗಿದ್ದನ್ ಮಾಡ್ದೆ ಅಷ್ಟೇ. ಆದ್ರೆ ಅದು ನಿಮ್ಮನ್ ಬಿಟ್ಟು ಯಾರ ಕೈಲೂ ಆಗ್ತಿರ್ಲಿಲ್ಲ ಅಮ್ಮ. ಎಲ್ರೂ ಆ ಸಂದರ್ಭಕ್ಕೆ ತಮಗ್ ಸರಿ ಅನ್ಸಿದ್ ನಿರ್ಧಾರನ ಮಾತ್ರ ಹೇಳಿದ್ರು. ಆದ್ರೆ ನೀವೊಬ್ರೆ ತಮ್ಮ ಮನ್ಸನ್ನ ಅರ್ಥ ಮಾಡ್ಕೊಂಡಿದ್ದು. ಥ್ಯಾಂಕ್ ಯು ಅಮ್ಮ. ಮದ್ವೆ ಮನೇಲಿ ತೇಜಸ್ ಬಾವ ಕೈ ಕೊಟ್ಟು ಹೋಗ್ತಾರೆ ಅಂತ ನಾವ್ ಯಾರು ಕನ್ಸಲ್ಲೂ ಯೋಚನೆ ಮಾಡಿರ್ಲಿಲ್ಲ. ಕ್ಷಣ ನಮ್ ಜೀವನೇ ಹೋದಂಗಾಗಿತ್ತು ಅಮ್ಮ. ಇವಾಗ ಈ ಸತ್ಯ ಗೊತ್ತಾದ್ಮೇಲೆ ಉಸಿರು ವಾಪಸ್ ಬಂದಂಗಾಗ್ತಿದೆ. ನನ್ ಗಂಡನೇ ಈ ತಪ್ಪಿಗೆಲ್ಲ ಕಾರಣ ಅನ್ನೋ ದೊಡ್ಡ ಸತ್ಯನ ಇನ್ನೂ ಹೇಳಕ್ಕಾಗ್ತಿಲ್ಲ ಪುಟ್ಟ. ಆ ಸತ್ಯ ಗೊತ್ತಾದ್ರೆ ಹೇಗ್ ತಡ್ಕೋತೀರಾ ನೀವೆಲ್ಲ? ಅಮ್ಮ ಅಮ್ಮ, ಏನ್ ಯೋಚನೆ ಮಾಡ್ತಿದ್ದೀರಾ? ಏನಿಲ್ಲ ಪುಟ್ಟ, ತೇಜಸ್ ತಪ್ಪು ಮಾಡಿದಾನೆ ಅಂತ ನೀವೆಲ್ಲ ಅನ್ಕೋತಿದ್ದೀರಾ. ಆದ್ರೆ ಅವ್ನು ಹಾಗೆ ಮಾಡಕ್ ಸಾಧ್ಯ ಇಲ್ಲ ಅಂತ ನನಗನ್ಸ್ತಿದೆ. ಇನ್ನೂ ಏನೋ ಬೇರೆ ಕಾರಣ ಇದೆ ಅಂತ ಅನ್ಸ್ತಿದೆ. ಬೇರೆ ಕಾರಣನ? ಯಾಕಿರ್ಬಾರ್ದು? ತೇಜಸ್ ನಿತ್ಯನ್ ಜೊತೆ ಎಷ್ಟು ಚೆನ್ನಾಗಿದ್ದ, ಅವಳನ್ನ ಎಷ್ಟು ಪ್ರೀತಿ ಮಾಡ್ತಿದ್ದ ಅಂತ ನಾವೆಲ್ಲರೂ ನೋಡಿದೀವಿ. ಹಾಗಿದ್ದವನು ಮಂಟಪದ ತನಕ ಬಂದು ಕೈ ಕೊಟ್ಟು ಹೋಗೋಂತ ಕೆಲ್ಸ ಯಾಕೆ ಮಾಡ್ತಿದ್ದ? ಇದೆಲ್ಲ ಹೇಗ್ ಸಾಧ್ಯ? ಆದ್ರೆ ಒಂದ್ ಮಾತು ನಿಧಿ, ನಿಮಗೆ ಗೊತ್ತಿರೋ ಸತ್ಯಕ್ಕೆ ನಿನ್ನೊಳಗೆ ಇರ್ಲಿ. ಅದನ್ನ ಎಲ್ರ ಮುಂದೆ ಹೇಳೋ ಸಮಯ ಬಂದೇ ಬರುತ್ತೆ. ಅಲ್ಲಿವರೆಗೂ ದಯವಿಟ್ಟು ಯಾರಿಗೂ. ಅಮ್ಮ, ಯೋಚನೆ ಮಾಡ್ಬೇಡಿ, ನಾನು ಯಾರ ಹತ್ರನೂ ಹೇಳಲ್ಲ. ಇದ್ದ ಜಾಗದಲ್ಲೇ ಇದನ್ನ ಹುಡುಕೋ. ದೇವಿ ಹಾಗೆ ಹೇಳಿದ್ಲು, ಈಗ ಅಮ್ಮ ನೋಡಿದ್ರೆ ಹೀಗೆ ಹೇಳ್ತಿದ್ದಾರೆ. ಅಂದ್ರೆ ಖಂಡಿತ ಬೇರೆ ಏನೋ ಸತ್ಯ ಇದ್ದೇ ಇದೆ. ಯಾವುದಕ್ಕೂ ಒಂದ್ಸಲ ನಾನು ತೇಜಸ್ ಭಾವನ ಮೀಟ್ ಮಾಡ್ಲೇಬೇಕು. ಸತ್ಯ ಏನಂತ ತಿಳ್ಕೊಳ್ಳೇಬೇಕು. ಆದ್ರೆ ಭಾವ ಎಲ್ಲಿದ್ದಾರೆ? ಅವ್ರನ್ನ ಹೇಗ್ ಹುಡ್ಕೋದು?